Good, good afternoon, everybody, students, my dear students. Today, conduct the videos on achievements of Manmohan Singh, session number 32. ಮನಮೋಹನ್ ಸಿಂಗ್ ರವರು ಭಾರತದ ಪ್ರಧಾನಿಯಾಗಿ 14ನೇ ಪ್ರಧಾನಿಯಾಗಿ ಸೇವೆಗೈದ ಅವರ ಒಂದು ಕೊಡುಗೆ ಅಥವಾ ಸಾಧನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಒನ್, ಎಕನಾಮಿಕ್ ಪಾಲಿಸಿ ಅಥವಾ ಆರ್ಥಿಕ ನೀತಿ ಧೋರಣೆಯಲ್ಲಿ ಮಹತ್ವಪೂರ್ಣವಾದ ಕ್ರಾಂತಿಕಾರಕವಾದಂಥ ಸುಧಾರಣೆಯನ್ನು ಕೈಗೊಂಡರು. 1991ರ ಅವಧಿಯಲ್ಲಿ ಏನು ಅಬಾಲಿಷನ್ ಆಫ್ ದಿ ಲೈಸೆನ್ಸ್ ರಾಜ್ ಸೋರ್ಸ್ ಸ್ಲೋ ಎಕನಾಮಿಕ್ ಗ್ರೋತ್, ಅಂದರೆ ಮಿತವಾಗಿ ನಿಧಾನಗತಿಯಲ್ಲಿ ನಡೀತಾ ಇದ್ದಂಥ ಅರ್ಥವ್ಯವಸ್ಥೆಯನ್ನು ಗ್ರೋತ್ ಅಥವಾ ಹೆಚ್ಚಿನದಾಗಿ ಬದಲಾವಣೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿ ಅದರಲ್ಲಿ ಹೊಸದಾದಂಥ ಒಂದು ಸುಧಾರಿತವಾದಂಥ ಉದಾರ ತತ್ವಗಳನ್ನು ಒಳಗೊಂಡಂತಹ ಒಂದು ಅರ್ಥವ್ಯವಸ್ಥೆಯನ್ನು ರೂಪಿಸಲಿಕ್ಕೆ ಚಿಂತನೆ ನಡೆಸಿದರು. ಪರಿಣಾಮವಾಗಿ ಟೋಟಲ್ ಗ್ರೋತು GDP 9% ಹೆಚ್ಚಿಗೆ ಆಯಿತು. ಫಾಸ್ಟೆಸ್ಟ್ ಗ್ರೋಯಿಂಗ್ ಮೇಜರ್ ಎಕನಾಮಿ ಇನ್ ದ ವರ್ಲ್ಡ್, ಪ್ರಪಂಚದಲ್ಲೇ ದ್ವಿತೀಯ ಹಂತದಲ್ಲಿ ಅರ್ಥವ್ಯವಸ್ಥೆ ಸಂಪೂರ್ಣವಾಗಿ ಚೇತರಿಕೆಯನ್ನು ಕಂಡುಕೊಳ್ತು. ಅಂತಿಮವಾಗಿ ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟನ್ನು 2005ನಲ್ಲಿ ಜಾರಿಗೆ ತಂದರು. ಸಿಂಗ್ ಗೌರ್ಮೆಂಟ್ ಕಂಟಿನ್ಯೂಡ್ ದ ಗೋಲ್ಡನ್ ಕ್ವಾಡ್ರಿಲಿಯನ್ ಆ್ಯಂಡ್ ಹೈಯರ್ ಮಾಡರ್ನೈಜೇಷನ್ ಕೇಳಿದಿರಲ್ಲ ಪ್ರೋಗ್ರಾಮ್ ಜಾರಿಗೆ ತಗೊಂಬಂದರು. ನಂತರದಲ್ಲಿ ವಾಜಪೇಯಿ ಕಾಲದಲ್ಲೂ ಕೂಡ ಈ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ತಂದು ಅರ್ಥವ್ಯವಸ್ಥೆಯಲ್ಲಿ GDPನಲ್ಲಿ ಸುಧಾರಿತವಾದಂಥ ಒಂದು LPG ಪ್ರೋಗ್ರಾಮ್ಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಸಿದ್ಧತೆ ಮಾಡಿದರು. ಒಟ್ಟಾಗಿ ಗೌರ್ಮೆಂಟ್ ಇಂಟ್ರೊಡ್ಯೂಸ್ ದಿ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ replacing sales tax in 2007. Early 2008 global problem of inflation impacted India. ಜಾಗತಿಕ ಮಟ್ಟದಲ್ಲಿ ಹಣದುಬ್ಬರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಮತ್ತು ಸೇಲ್ಸ್ ಟ್ಯಾಕ್ಸ್ ಮತ್ತು ಮೌಲ್ಯಾಧಾರಿತ ತೆರಿಗೆಗಳಲ್ಲಿ ಹಲವಾರು ಮಾರ್ಪಾಡುಗಳನ್ನು ಮಾಡಿದರು ಮನಮೋಹನ್ ಸಿಂಗ್ರ ಕಾಲದಲ್ಲಿ. ನೆಕ್ಸ್ಟು ಹೆಲ್ತ್ ಕೇರ್ ಮತ್ತು ಎಜುಕೇಷನಿಗೆ ಸಂಬಂಧಪಟ್ಟಂತೆ ಇವರು ಸುಧಾರಣೆಯನ್ನು ತಗೊಂಬಂದರು. 2005ನಲ್ಲಿ ಪ್ರೈಮ್ ಮಿನಿಸ್ಟರ್ ಸಿಂಗ್ ಹ್ಯಾಸ್ ಗೌರ್ಮೆಂಟ್ ಹೆಲ್ತ್ ಮಿನಿಸ್ಟ್ರಿ ಸ್ಟಾರ್ಟೆಡ್ ದಿ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ NHRM ಅನ್ನು ಸ್ಟಾರ್ಟ್ ಮಾಡಿದರು. ಮೊಬಿಲೈಸ್ಡ್ ದಿ ಮಿಲಿಯನ್ ಕಮ್ಯುನಿಟಿ ಹೆಲ್ತ್ ವರ್ಕರ್, ಇದರಿಂದ ಅನುಕೂಲ ಸಿಕ್ತು. ಅಂತಿಮವಾಗಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸ್ಟಡೀಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅದರ್ ಸೆಂಟರ್ ಇನ್ಸ್ಟಿಟ್ಯೂಷನ್ ಆಫ್ ಹೈಯರ್ ಎಜುಕೇಷನ್ ಫಾರ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ವಿಚ್ ಲೀಡ್ ಟು 2006 ಇಂಡಿಯನ್ ಆ್ಯಂಟಿ ರಿಸರ್ವೇಷನ್ ಪ್ರೊಟೆಸ್ಟ್. ಈ ಒಂದು ಶೈಕ್ಷಣಿಕ ವಿಭಾಗಗಳನ್ನು ಪ್ರಾರಂಭ ಮಾಡಿ ಶೈಕ್ಷಣಿಕ ಕ್ಷೇತ್ರದಲ್ಲೂ ಕೂಡ ಹೊಸದಾದಂಥ ಒಂದು ಕ್ರಾಂತಿಕಾರಕ ಬದಲಾವಣೆಗಳನ್ನು, ಸುಧಾರಣೆಗಳನ್ನು, ಅನುಕೂಲಗಳನ್ನು ಒದಗಿಸ್ಕೊಟ್ರು. ಜೊತೆಯಲ್ಲಿ ಆನ್ 2 ಜುಲೈ 2009 ಸಿಂಗ್ ಮಿನಿಸ್ಟ್ರಿ ಇಂಟ್ರೊಡ್ಯೂಸ್ಡ್ ದಿ ರೈಟ್ ಟು ಎಜುಕೇಷನ್ ಆ್ಯಕ್ಟ್ RTE ಆ್ಯಕ್ಟ್. 8 IIT were opened in states of Andhra Pradesh, Bihar, ಗುಜರಾತ್, ಒರಿಸ್ಸಾ, ಪಂಜಾಬ್, ಮಧ್ಯಪ್ರದೇಶ್, ರಾಜಸ್ಥಾನ್ ಆ್ಯಂಡ್ ಹಿಮಾಚಲ್ ಪ್ರದೇಶಗಳಲ್ಲಿ ಏನು ಈಗ ಸಂಬಂಧಪಟ್ಟಂಥ ಒಂದು IITಗಳನ್ನು ಪ್ರಾರಂಭ ಮಾಡಿದರು. ಸಿಂಗ್ ಗೌರ್ಮೆಂಟ್ ಆಲ್ಸೋ ಕಂಟಿನ್ಯೂಡ್ ದಿ ಸರ್ವ ಶಿಕ್ಷಣ ಅಭಿಯಾನವನ್ನು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡ್ರು. ಒಟ್ಟಾರೆಯಾಗಿ ಎಲ್ಲರಿಗೂ ಕೂಡ ಏನು ಮುಖ್ಯವಾದಂಥದ್ದು ಇಂಪ್ರೂವ್ಮೆಂಟ್ ಆಫ್ ದ ಮಿಡ್ ಡೇ ಮೀಲ್ಸ್, ದಿ ಓಪನಿಂಗ್ ಆಫ್ ಸ್ಕೂಲ್ಸ್ ಆಲ್ ಓವರ್ ಇಂಡಿಯಾ, ಎಸ್ಪೆಷಲಿ ಇನ್ ರೂರಲ್ ಏರಿಯಾ ಟು ಫೈಟ್ ಇಲಿಟ್ರಸಿ. ಗ್ರಾಮೀಣ ಪ್ರದೇಶದಲ್ಲಿ ಏನು ಅನಕ್ಷರತೆ ಇದೆಯೋ ಅದರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಎಲ್ಲ ಮಕ್ಕಳಿಗೂ ಕೂಡ ಒಂದು ಮಧ್ಯಾಹ್ನದ ಉಪಹಾರ ಅಥವಾ ಮಿಡ್ ಡೇ ಮೀಲ್ಸ್ ವ್ಯವಸ್ಥೆಯನ್ನು ಆರ್ಗನೈಸ್ ಮಾಡಿ ಸರ್ವರಿಗೂ ಶಿಕ್ಷಣ ಒದಗಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದರು. ನೆಕ್ಸ್ಟ್ ಇವರ ಒಂದು ಸಾಧನೆಗಳಲ್ಲಿ ಸೆಕ್ಯೂರಿಟಿ ಆ್ಯಂಡ್ ಹೋಮ್ ಅಫೇರ್ಸ್, ಅಂದರೆ ಟೆರರಿಸ್ಟ್ ಆಕ್ಟಿವಿಟಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಸೆಕ್ಯೂರಿಟಿ ಸಿಸ್ಟಮನ್ನು ಸ್ಟ್ರಾಂಗ್ ಮಾಡಿದರು. ಆಂಟಿ ಟೆರರ್ಸ್ ಲಾ ವಿತ್ ಅಮೆಂಡ್ಮೆಂಟ್ ಆಫ್ ದಿ ಅನ್ಲಾಫುಲ್ ಆಕ್ಟಿವಿಟಿ ಪ್ರಿವೆನ್ಷನ್ ಆಕ್ಟ್. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಎಜುಕೇಷನ್ ಏಜೆನ್ಸಿ ವಾಸ್ ಆಲ್ಸೋ ಕ್ರಿಯೇಟೆಡ್ ಸೂನ್ ಆಫ್ಟರ್ ದಿ November 2008 Mumbai terror attacks. As need for a central agency to combat terrorism was realized also. Unique Identification Authority of India was established in February 2009, an agency responsible for implementing the enriched multi-purpose national identity card with the objective of increasing national security, facilitating e-governance. ಒಟ್ಟಾರೆಯಾಗಿ ಒಂದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯನ್ನು ಪ್ರಾರಂಭ ಮಾಡಿಬಿಟ್ಟು ಮುಂಬೈ ಅಟ್ಯಾಕ್ ಆದ ನಂತರದಲ್ಲಿ ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಎಂಬತಕ್ಕಂಥ ಒಂದು ವಿಭಾಗವನ್ನು 2009ರಲ್ಲಿ ಪ್ರಾರಂಭ ಮಾಡಿ ಎಲ್ಲ ರೀತಿಯಲ್ಲೂ ಕೂಡ ನ್ಯಾಷನಲ್ ಐಡೆಂಟಿಟಿ ಕಾರ್ಡನ್ನು, ಮಲ್ಟಿಪರ್ಪಸ್ ನ್ಯಾಷನಲ್ ಐಡೆಂಟಿಟಿ ಕಾರ್ಡನ್ನು ಜಾರಿಗೆ ತಗೊಂಬಂದರು. ಸಿಂಗ್ ಅಡ್ಮಿನಿಸ್ಟ್ರೇಷನ್ ಇನಿಷಿಯೇಟೆಡ್ ಮಾಸಿವ್ ರೀಕನ್ಸ್ಟ್ರಕ್ಷನ್ ಎಫರ್ಟ್ ಇನ್ ದ ಕಾಶ್ಮೀರ್
stabilize the region, but after some time period of the success, insurgent infiltration and terrorism in Kashmir has increased since 2009. However, Singh administration was successfully in reducing terrorism in Northeast India. ವಾಯುವ್ಯ ಭಾರತದಲ್ಲಿ ಮತ್ತು ಈಶಾನ್ಯ ಭಾಗಗಳಲ್ಲಿ ಏನು ಭಯೋತ್ಪಾದನಕ ಚಟುವಟಿಕೆಗಳು ನಡೀತಾ ಇತ್ತು ಅವುಗಳ ಮೇಲೆ ಹತೋಟಿಯನ್ನು ಸಾಧಿಸುವ ಪ್ರಕ್ರಿಯೆಯು ಕೂಡ ಪ್ರಾರಂಭವಾಯಿತು. ಲೆಜಿಸ್ಲೇಷನ್ನಲ್ಲೂ ಕೂಡ ಹೊಸದಾಗಿ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರು. ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್, ನರೇಗಾ ಆ್ಯಕ್ಟನ್ನು ಆ್ಯಂಡ್ ದ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್, RTIನ ಅಥವಾ ಮಾಹಿತಿ ಹಕ್ಕು ಕಾಯ್ದೆಯನ್ನು ಒಂದು ವಿಭಾಗವನ್ನು ಪಾಸ್ ಮಾಡಿತು ಪಾರ್ಲಿಮೆಂಟ್ ಇನ್ 2005 ಡ್ಯೂರಿಂಗ್ ಇಸ್ ಟೆನ್ಯೂರ್. ವೈಲ್ ದ effectiveness of the NREGA has been successful in various degrees in various regions. The RTI Act has proved crucial in India fight against corruption. ಭ್ರಷ್ಟಾಚಾರದ ವಿರುದ್ಧ ಯಾವುದೇ ಭ್ರಷ್ಟಾಚಾರ ಮಾಡಿದವರನ್ನ ವಿಚಾರಗಳನ್ನು RTI ಹಾಕುವ ಮುಖಾಂತರ ಅವರಿಂದ ಒಂದು ಭ್ರಷ್ಟಾಚಾರ ಮಾಡಿದ್ದನ್ನು ಬಯಲಿಗೆಳೆಯುವ ಪ್ರಯತ್ನವೂ ಕೂಡ ಈ ಕಾಯ್ದೆಯಿಂದ ಹೊರಹೊಮ್ಮಿತು. ನ್ಯೂ ಕ್ಯಾಶ್ ಬೆನಿಫಿಟ್ಸ್ ಆಲ್ಸೋ ಇಂಟ್ರೊಡ್ಯೂಸ್ಡ್ ಫಾರ್ ವಿಡೋಸ್, ಪ್ರೆಗ್ನೆಂಟ್ ವುಮೆನ್ ಆ್ಯಂಡ್ ಲ್ಯಾಂಡ್ಲೆಸ್ ಪರ್ಸನ್ಸ್. ಅಂದರೆ ಭೂರಹಿತರು ಮತ್ತು ಗರ್ಭಿಣಿಯರು ಮತ್ತು ವಿಧವೆಯರಿಗೆ ನ್ಯೂ ಕ್ಯಾಶ್ಲೆಸ್ ಬೆನಿಫಿಟ್ಸನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದರು. ದ ರೈಟ್ ಟು ಫೇರ್ compensation and transparency in a land acquisition, rehabilitation and resettlement act in 2013 was passed to the 29th August 2013 in the ಲೋಕಸಭೆಯಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಲ್ಯಾಂಡ್ ಅಕ್ವಿಸಿಷನ್ಗೆ ಸಂಬಂಧಪಟ್ಟಂತೆ ರೀಸೆಟ್ಲ್ಮೆಂಟ್ ಆಕ್ಟ್ ಇವೆಲ್ಲವನ್ನೂ ಕೂಡ ಅಂತಿಮವಾಗಿ ಜಾರಿಗೆ ತಂದರು ಇವ್ರ ಕಾಲದಲ್ಲಿ. ಆನ್ 4th September 2013 ರಾಜ್ಯಸಭೆಯಲ್ಲಿ ಇದಕ್ಕೂ ಕೂಡ ಒಂದು ಮಂಡನೆ ಅಥವಾ ತೀರ್ಮಾನ ಒಪ್ಪಿಗೆ ಸಿಕ್ತು. ದ ಬಿಲ್ ರಿಸೀವ್ಡ್ ದಿ ಅಸೆಂಟ್ ಆಫ್ ದ President of India Pranab Mukherjee on 24 September 2013. The act came into force from 1st January 2014. 2014 ಜನವರಿ 1ರಲ್ಲಿ ಏನು ನಿಮಗೆ ಈಗ ಹೇಳಿದ್ವಲ್ಲ, ರೈಟ್ ಫೇರ್ ಕಾಂಪನ್ಸೇಷನ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಇನ್ ಲ್ಯಾಂಡ್ ಅಕ್ವಿಸಿಷನ್, ರಿಹ್ಯಾಬಿಲಿಟೇಷನ್ ಆ್ಯಂಡ್ ರೀಸೆಟಲ್ಮೆಂಟ್ ಆ್ಯಕ್ಟ್ ಅನುಷ್ಠಾನಕ್ಕೆ ಬಂತು. ನೆಕ್ಸ್ಟು ರೈಟ್ of children to free and compulsory education act was enacted on 4th August 2009. 2009 ಆಗಸ್ಟ್ 4ರಂದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆಯನ್ನು ಕೂಡ ಅನುಷ್ಠಾನಕ್ಕೆ ತಂತು. ವಿಚ್ ಡಿಸ್ಕ್ರೈಬ್ ದಿ modalities of the importance of the free and compulsory education for children between 6 to 14 in India under Article 21A ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತ ಸಂವಿಧಾನದ 21A ಆರ್ಟಿಕಲ್ ಪ್ರಕಾರ 6 ವರ್ಷದಿಂದ 14 ವರ್ಷದ ಮಕ್ಕಳಿಗೆ ಫ್ರೀ ಮತ್ತು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಅಥವಾ ಕಾಯ್ದೆಯನ್ನು ಜಾರಿಗೆ ತಂದರು. ಇಂಡಿಯಾ ಬಿಕೇಮ್ ಒನ್ ಆಫ್ ದ 135 countries to make the education fundamental rights of every child when the act came into force on 1 April 2010. 2010 ಏಪ್ರಿಲ್ 1ರಂದು ಜಾರಿಗೆ ಬಂದಂತಹ ಒಂದು ಶಿಕ್ಷಣದ ಒಂದು ಕಾಯ್ದೆಯಿಂದ ಪ್ರತಿಯೊಬ್ಬರಿಗೂ ಮಗುವಿಗೂ ಕೂಡ ಒಂದು ಕಡ್ಡಾಯ ಶಿಕ್ಷಣವನ್ನು ಪಡೆಯುವ ಮೂಲಭೂತ ಹಕ್ಕಾಗಿ ಶಿಕ್ಷಣ ಹಕ್ಕು ಮಾನ್ಯ ಆಯಿತು. ನೆಕ್ಸ್ಟು ಫಾರಿನ್ ಪಾಲಿಸಿ ಆಫ್ ಮನಮೋಹನ್ ಸಿಂಗ್ ವಿತ್ ಅಮೇರಿಕನ್ ಪ್ರೆಸಿಡೆಂಟ್ ಬರಾಕ್ ಒಬಾಮಾ ಆ್ಯಂಡ್ ಜಾರ್ಜ್ ಡಬ್ಲ್ಯೂ ಬುಷ್ ಅಟ್ ದಿ ವೈಟ್ ಹೌಸ್. ಅವ್ರನ್ನೆಲ್ಲರನ್ನೂ ಕೂಡ ಮೀಟ್ ಮಾಡಿ ದೇಶದ ಒಂದು ವ್ಯವಸ್ಥೆಯಲ್ಲಿ ಕಂಟಿನ್ಯೂಡ್ ದಿ ಪ್ರಾಗ್ಮೆಟಿಕ್ ಫಾರ್ಮಿನ್ ಪಾಲಿಸಿ ದಟ್ ವಾಸ್ ಸ್ಟಾರ್ಟೆಡ್ ಪಿ ವಿ ನರಸಿಂಹರಾವ್, ಭಾರತೀಯ ಜನತಾ ಪಾರ್ಟಿ ಅಟಲ್ ಬಿಹಾರಿ ವಾಜಪೇಯಿ ಕಂಟಿನ್ಯೂಡ್ ದ ಪೀಸ್ ಪ್ರೋಸೆಸ್ ವಿತ್ ಪಾಕಿಸ್ತಾನ. ಹಿಂದೆ ನರಸಿಂಹರಾವ್ ಮತ್ತು ವಾಜಪೇಯಿಯವರ ಕಾಲದಲ್ಲಿ ಯಾವ ರೀತಿಯಾಗಿ ಒಂದು ವಿದೇಶಾಂಗ ನೀತಿಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಒಂದು ವ್ಯವಸ್ಥೆ ಇತ್ತು, ಅದನ್ನು ಮುಂದುವರಿಸಿಕೊಂಡು ಹೋಗುವ ಪ್ರಕ್ರಿಯೆ ಇವರಿಂದಲೂ ಪ್ರಾರಂಭವಾಯಿತು. ಇದು ಎಕ್ಸ್ಚೇಂಜ್ ಹೈ ಲೆವೆಲು visits by top leaders from both countries have highlighted his tenure. Efforts have been made during the Singh tenure end of the border disputes with the People's Republic of China in November 2006. Chinese President Hu Jintao visited India, which was followed by the Singh visit to Beijing in January 2008. A major development in Sino-Indian relations was the reopening of the Nathula Pass in 2006 after being closed the more than 4 decades. Premier of the State Council of the People's Republic China, Li Keqiang paid the state visit to India, Delhi from 1921 May 2000. Singh paid the official visit China from 22 to 24 October 2013.
sign over 3 agreement establishment of the sister city partnership between the ಡೆಲ್ಲಿ, ಬೀಜಿಂಗ್, ಕೋಲ್ಕತ್ತಾ, ಕುಂಕಿಂಗ್, ಬೆಂಗಳೂರು, ಚೆಂಡು. ಹೀಗೆ 3 ಸಿಟಿಗಳ ನಡುವೆ ಎಲ್ಲ ರೀತಿಯಲ್ಲಿ ಒಪ್ಪಂದವನ್ನು ಮಾಡ್ಕೊಳ್ಳೋಕೆ ಆ ದೇಶದ ಪ್ರಧಾನಮಂತ್ರಿಗಳು ಭಾರತಕ್ಕೆ ಇವರು ಮನಮೋಹನ್ ಸಿಂಗು ಚೀನಾಕ್ಕೆ ಭೇಟಿ ನೀಡಿ ಎಲ್ಲ ರೀತಿಯಲ್ಲೂ ಕೂಡ ಗಡಿಯಲ್ಲಾಗ್ಬೋದು ಮತ್ತು ಸಿಟಿಗಳ ಅಭಿವೃದ್ಧಿಗೆ ಎಲ್ಲ ರೀತಿಯಾದಂಥ ವ್ಯಾಪಾರ ವಾಣಿಜ್ಯ ವೃದ್ಧಿಗೆ ಪ್ರಯತ್ನ ಮಾಡಿದರು. ಯಾಸ್ ಆಫ್ 2010 ದ ಪೀಪಲ್ಸ್ ರಿಪಬ್ಲಿಕ್ ಚೈನಾ ಈಸ್ ದಿ ಸೆಕೆಂಡ್ ಬಿಗ್ಗೆಸ್ಟ್ ಟ್ರೇಡ್ ಪಾರ್ಟ್ನರ್ ಆಫ್ ಇಂಡಿಯಾ. ಭಾರತಕ್ಕೆ 2ನೇ ಬಹುದೊಡ್ಡ ಪಾಲುದಾರಿಕಾ ರಾಷ್ಟ್ರವಾಗಿ ಚೀನಾ ಡೆವಲಪ್ ಆಯಿತು ಇವ್ರ ಕಾಲದಲ್ಲಿ. ರಿಲೇಷನ್ಸ್ ವಿತ್ ಪಾಕಿಸ್ತಾನದ ಜೊತೆಯಲ್ಲಿ ಸಂಬಂಧ ಯಾವ ಇಂಪ್ರೂವ್ಡ್ ಕನ್ಸಿಡರಬಲಿ ವಿತ್ ದ ಇಂಡಿಯಾ ನೌ ಬಿಕಮಿಂಗ್ ದ ಲಾರ್ಜೆಸ್ಟ್ ರೀಜನಲ್ donor of Afghanistan. During Afghan President Hamid Karzai visit New Delhi into August 2008, Manmohan Singh increased the aid package to Afghanistan for the development of more schools, health, clinics, infrastructure and defense. Under the leadership of Singh, and India emerged as one of the single largest aid donor of the Afghanistan. ಆಫ್ಘಾನಿಸ್ತಾನ ಜೊತೆಯಲ್ಲಿ ಸಂಬಂಧ ಬೆಳೆದರು. ಆ ದೇಶದ ಅಧ್ಯಕ್ಷರಾದಂಥ ಅಮಿತ್ ಕರ್ಜಾಯ್ ಭಾರತಕ್ಕೆ ಭೇಟಿ ನೀಡಿದರು. ಭಾರತ ಆಫ್ಘಾನಿಸ್ತಾನಕ್ಕೆ ಎಲ್ಲ ರೀತಿಯಾದಂಥ ಒಂದು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಆರೋಗ್ಯ ದೃಷ್ಟಿಯಿಂದ ಮತ್ತು ರಕ್ಷಣಾ ದೃಷ್ಟಿಯಿಂದ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲವನ್ನು ಒದಗಿಸ್ತು. ಸಿಂಗ್ ಗೌರ್ಮೆಂಟ್ ವರ್ಕ್ ಟುವರ್ ದ ಸ್ಟ್ರಾಂಗರ್ ಟೈ ವಿತ್ ದಿ ಯುನೈಟೆಡ್ ಸ್ಟೇಟ್ಸ್. ಅಮೆರಿಕಾ ಜೊತೆಯಲ್ಲೂ ಉತ್ತಮವಾದಂಥ ಬಾಂಧವ್ಯಕ್ಕೆ ಸಹಿ ಹಾಕಿದರು. ಹಿ ವಿಸಿಟೆಡ್ ಯುನೈಟೆಡ್ ಸ್ಟೇಟ್ಸ್ ಜುಲೈ 2005 ಇನಿಷಿಯೇಟಿಂಗ್ ದಿ ನೆಗೋಷಿಯೇಷನ್ ಓವರ್ ದಿ ಇಂಡೋ-US ಸಿವಿಲಿಯನ್ ನ್ಯೂಕ್ಲಿಯರ್ ಅಗ್ರಿಮೆಂಟ್. ಅಂದರೆ ನಾಗರಿಕ ಅಣ್ವಸ್ತ್ರ ಒಪ್ಪಂದಗಳಿಗೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ಕೂಡ ನಡೆಸಿದರು. ಜಾರ್ಜ್ W. ಬುಷ್ ಕೂಡ ಸಕ್ಸಸ್ಫುಲ್ ವಿಸಿಟ್ ಇನ್ 2006 ಅವರು ಭಾರತಕ್ಕೆ ಬಂದಿದ್ದರು. ಒಟ್ಟಾರೆಯಾಗಿ IAEA ಎಂಬತಕ್ಕಂಥ ಒಂದು ಮತ್ತು ನ್ಯೂಕ್ಲಿಯರ್ ರಿಯಾಕ್ಟರ್ ಆಫ್ಟರ್ ಮೋರ್ ದ್ಯಾನ್ 2 years more negotiation followed by the approval from the IAEA, Indian Atomic Energy Association, Nuclear Supplying Group and the US Congress. India and the US signed the agreement of the 10th October 2008 with Pranab Mukherjee representing the India. Singh and had the first official state visit to the White House during the administration of US President Barack Obama. The visit took place in November 2009 and several discussions took place including on trade and nuclear power. ಏನು ಅಣ್ವಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎರಡೂ ರಾಷ್ಟ್ರಗಳ ಜೊತೆಯಲ್ಲಿ ಮಾತುಕತೆಯಾಗಿ ಶಾಂತಿಗೆ ಬಳಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದವನ್ನು ಕೂಡ ಮಾಡಿಕೊಂಡು ಅಂತಿಮವಾಗಿ ಈ ಎರಡೂ ರಾಷ್ಟ್ರಗಳ ನಾಯಕರುಗಳು, ಅಧ್ಯಕ್ಷರು, ಪ್ರಧಾನಿಗಳು ವಿಸಿಟ್ ಮಾಡಿ ಶಾಂತಿಯನ್ನು ಕಾಪಾಡುವ ವಿಷಯದಲ್ಲಿ ಮಾತುಕತೆಯನ್ನು ಕೂಡ ನಡೆಸಿದರು. ರಿಲೇಷನ್ಸ್ ಹ್ಯಾವ್ ಇಂಪ್ರೂವ್ಡ್ ವಿತ್ ಜಪಾನ್ ಆ್ಯಂಡ್ ಯುರೋಪಿಯನ್ ಯೂನಿಯನ್ ಜೊತೆಯಲ್ಲೂ ಇವರು ಮನಮೋಹನ್ ಸಿಂಗ್ ಉತ್ತಮವಾದ ಬಾಂಧವ್ಯವನ್ನು ವೃದ್ಧಿಸಿಕೊಂಡರು. ಲೈಕ್ ದ ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್ ಆ್ಯಂಡ್ ಜರ್ಮನಿ, ರಿಲೇಷನ್ಸ್ ವಿತ್ ಇರಾನ್ ಹ್ಯಾವ್ ಕಂಟಿನ್ಯೂ ಟು ನೆಗೋಷಿಯೇಷನ್ ಓವರ್ ದ ಇರಾನ್ ಪೈಪ್ಲೈನಿಗೆ ಸಂಬಂಧಪಟ್ಟಂತೆ ಮಾತುಕತೆ ನಡೆಯಿತು. ಯಾವ ಟೇಕನ್ ಪ್ಲೇಸ್ ನ್ಯೂ ಡೆಲ್ಲಿ ಹೋಸ್ಟೆಡ್ ಆನ್ ಇಂಡಿಯಾ ಆಫ್ರಿಕಾ ಸುಮಿತ್ ಇನ್ ಏಪ್ರಿಲ್ 2006. 2006 ಏಪ್ರಿಲ್ನಲ್ಲಿ ಇಂಡೋ ಆಫ್ರಿಕನ್ ಸಮ್ಮೇಳನವನ್ನು ಕೂಡ ಆಯೋಜಿಸಿದರು. ವಿಚ್ ಆಸ್ ಅಟೆಂಡೆಡ್ ಬೈ ದಿ ಲೀಡರ್ಸ್ ಆಫ್ 15 ಆಫ್ರಿಕನ್ ಸ್ಟೇಟ್ಸ್. ರಿಲೇಷನ್ಸ್ ಹ್ಯಾವ್ ಇಂಪ್ರೂವ್ಡ್ ವಿತ್ ದ ಅದರ್ ಡೆವಲಪಿಂಗ್ ಕಂಟ್ರಿ, particularly Brazil and South Africa. Singh carried forward the momentum which establishment after the Brazil Declaration 2013 and IBSA ಡೈಲಾಗ್ ಫಾರ್ಮ್ ವಾಸ್ ದಿ ಫಾರ್ಮಡ್. ಒಟ್ಟಾರೆಯಾಗಿ ಆಫ್ರಿಕನ್ ದೇಶಗಳ ಜೊತೆಯಲ್ಲಿ ಸಮ್ಮೇಳನವನ್ನು ನಡೆಸಿ 15 ರಾಷ್ಟ್ರಗಳು ಭಾಗವಹಿಸಿ ಎಲ್ಲ ರೀತಿಯಾದಂಥ ಒಂದು ಸಹಕಾರ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಒಪ್ಪಿಗೆಯನ್ನು ಸೂಚಿಸಿತು. ಸಿಂಗ್ ಗೌರ್ಮೆಂಟ್ ಆಲ್ಸೋ ಬೀನ್ ಎಸ್ಪೆಷಲಿ ಕೀನ್ ಆಫ್ ಎಕ್ಸ್ಪ್ಯಾಂಡಿಂಗ್ ಟೈಸ್ ವಿತ್ ಇಸ್ರೇಲ್ ಜೊತೆಯಲ್ಲೂ ಕೂಡ ಸಂಬಂಧವನ್ನು ಬೆಳೆಸಿದರು. ಜೊತೆಯಲ್ಲಿ 2 countries have made significant investment of each other. Israel now revivals Russia to become the India's defense partner, though there have been few diplomatic glitches between India and Russia. ರಷ್ಯಾ ಮತ್ತು ಇಂಡಿಯಾ ಜೊತೆಯಲ್ಲೂ ಕೂಡ ಉತ್ತಮವಾದ ಬಾಂಧವ್ಯವನ್ನು ಮುಂದುವರಿಸಿದರು. ರಕ್ಷಣಾತ್ಮಕ ಒಪ್ಪಂದವನ್ನು ಕೂಡ ಶಕ್ತಿ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ನೆರವನ್ನು ಪಡೆದರು. ಅಂತಿಮವಾಗಿ 15ನೇ ಲೋಕಸಭಾ ಬಂತು. ಇಂಡಿಯಾ ಎಲೆಕ್ಷನ್ನು ಇಂಡಿಯಾ ಹೆಲ್ಡ್ ಜನರಲ್ ಎಲೆಕ್ಷನ್ ಟು ದಿ 15th ಲೋಕಸಭಾ ಇನ್ 5 phases between 16th April 2009 and 13th May 2009. The result of the election announced the 16th May 2009, strong showing the Andhra Pradesh, Rajasthan, Maharashtra, Tamil Nadu, Kerala, West Bengal, Uttar Pradesh helped to United Progressive Alliance from the new government under the incumbent. Singh became the first
Prime Minister of since Jawaharlal Nehru in 1962 to win the re-election after completing a full 5-year term. 5 ವರ್ಷಗಳ ಒಂದು ಎಲೆಕ್ಷನ್ ಆದಮೇಲೆ ಅಥವಾ ಅಧಿಕಾರ ಮುಗಿದ ಮೇಲೆ ಮತ್ತೊಮ್ಮೆ ಇಲ್ಲಿ ಗೆದ್ದಂಥ ನೆಹರು ಬಿಟ್ಟರೆ ಇವರು ಕಂಟಿನ್ಯೂ ಆಗಿ ಗೆದ್ದು ಮತ್ತೊಮ್ಮೆ ಅಧಿಕಾರವನ್ನು ಹಿಡಿಯುವಲ್ಲಿ ಯಶಸ್ವಿಯಾದರು. ಕಾಂಗ್ರೆಸ್ ಇಟ್ಸ್ ಅಲೈಸ್ were able to put together a comfortable majority of the support from 322 members out of the 543. 543 ಸಂಸದರ ಸಂಖ್ಯೆಯಲ್ಲಿ 322 ಸೀಟ್ಗಳ ಮೆಜಾರಿಟಿಯಿಂದ ಗೆದ್ದು ಮತ್ತೊಮ್ಮೆ ಈ ಒಂದು ಅಧಿಕಾರಕ್ಕೆ ಬಂದಂಥವರು ಮನಮೋಹನ್ ಸಿಂಗ್ ಅವರು. ಇವರಿಗೆ ಬಹುಜನ ಸಮಾಜವಾದಿ ಪಾರ್ಟಿ, ಜನತಾದಳ, ಸೆಕ್ಯುಲರಿಸಮ್, ರಾಷ್ಟ್ರೀಯ ಜನತಾದಳ, RJD, ಅದರ್ ಮೈನರ್ ಪಾರ್ಟೀಸ್ ಇವರಿಗೆಲ್ಲರಿಗೂ ಕೂಡ ಸೇರಿಕೊಂಡು ಸಹಕಾರ ನೀಡಿದರು. ಆನ್ 22 May 2009 ಮನಮೋಹನ್ ಸಿಂಗ್ ವಾಸ್ ಆನ್ ದಿ ಪ್ರೈಮ್ ಮಿನಿಸ್ಟರ್ ಡ್ಯೂರಿಂಗ್ ದ ಸೆರೆಮನಿ ಆಫ್ ದಿ ರಾಷ್ಟ್ರಪತಿ ಭವನ. ದಿ 2009 Indian general election, largest democratic election in the world, held it with an eligible electorate of 714 million. The 2012 report 5 the CAC Parliament Indian state that due to the allocation of the coal blocks creation private company without bidding process, they have suffered from the estimated loss of the 1.8 trillion between 2005 to 9, which Manmohan Singh was Coal Minister of India. Manmohan Singh declined the appear Bihar of the Joint Parliamentary Committee in April 13 when called upon the one of the member of JPC Yashwant Singh for the alleged involvement in the 2G case. 2G ಕೇಸಸ್ನಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇವರಿಗೆ ಸಂಬಂಧಪಟ್ಟಂಥ ಒಂದು ಆಡಳಿತ ಮತ್ತು ಭ್ರಷ್ಟಾಚಾರದ ಬಗ್ಗೆ ತಮಿಳುನಾಡಿನ ರಾಜ ಇವೆಲ್ಲ ವಿಚಾರಗಳು ತುಂಬ ಇವರಿಗೆ ಹಿನ್ನಡೆಯನ್ನು ಅನುಭವಿಸುವಂಥ ಸ್ಥಿತಿಗತಿಯೂ ಬಂತು ಅಂತ ಹೇಳಿ ಇತಿಹಾಸಕಾರ ಹೇಳ್ತಾ ಇದ್ದಾರೆ. ಈ ವೇಳೆಯಲ್ಲಿ 16 ಲೋಕಸಭಾ ಎಲೆಕ್ಷನ್ ನಡೀತದೆ. ಸಿಂಗ್ did not contest the 2014 general election for the 16 Lok Sabha and resigned his post as Prime Minister at the end of his term on 17 May 2004. He served as the acting Prime Minister till 25th May 2014 when Narendra Modi was sworn in as the new Prime Minister. ಏನು 25 ಮೇ 2014 ಈ ಒಂದು ಎಲೆಕ್ಷನ್ನಿಗೆ ಕಂಟೆಸ್ಟ್ ಮಾಡಲಿಲ್ಲ. 14ನೇ ಎಲೆಕ್ಷನ್ನಲ್ಲಿ ಯಾವುದೇ ಕಂಟೆಸ್ಟ್ ಮಾಡಲಿಲ್ಲ ಅಂದರೂ ಅಲ್ಲಿವರೆಗೂ ಸೇವೆ ಕೈದು ನಂತರದಲ್ಲಿ ರಾಜೀನಾಮೆಯನ್ನು ಸಲ್ಲಿಸಿದರು. ಒಟ್ಟಾರೆ 2016 ಇಟ್ ಈಸ್ ಅನೌನ್ಸ್ಡ್ that Singh was the take a position at the Punjab University as ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಚೇರ್ಪರ್ಸನ್ ಆಗಿ ಸೇವೆ ಸಲ್ಲಿಸಿದರು. ಎನಿವೆ ಥ್ಯಾಂಕ್ ಯು.